ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು SSLC ವಿಜ್ಞಾನದಲ್ಲಿ ಭಾಗ 1ರ ಮೊದಲನೇ ಪಾಠ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು. ಓಕೆನಾ? ಈ ರಾಸಾಯನಿಕ ಕ್ರಿಯೆಗಳು ಮತ್ತು ರಾಸಾಯನಿಕ ಸಮೀಕರಣಗಳು ಅಂತಕ್ಕಂಥ ಪಾಠದಲ್ಲಿ ಮಧ್ಯದಲ್ಲಿ ಬಂದಿರತಕ್ಕಂಥ ಅಂದರೆ ಪೇಜ್ ನಂಬರ್ 7, 12 ಮತ್ತು 17ರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಂದಿದ್ದೀನಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಎಲ್ಲ ವಿಷಯಗಳಲ್ಲಿ ಪಾಠದ ಪ್ರಶ್ನೋತ್ತರಗಳನ್ನು ನೋಟ್ಸ್ಗಳನ್ನು ಕೊಡ್ತಾ ಇದ್ದೀವಿ. ಖಂಡಿತವಾಗಿ ನಿಮ್ಮ ಎಕ್ಸಾಮ್ಗೆ ಯೂಸ್ ಆಗ್ತದೆ. ಪ್ಲೇಲಿಸ್ಟ್ ಲಿಂಕನ್ನು ಕೊಡ್ತೀನಿ, ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಪೇಜ್ ನಂಬರ್ 7ಕ್ಕೆ ಬರ್ತೀನಿ. ಫಸ್ಟ್ ಕ್ವಶನ್, ಮೆಗ್ನೀಸಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉರಿಸುವ ಮೊದಲು ಸ್ವಚ್ಛಗೊಳಿಸಬೇಕು, ಏಕೆ? ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇರ್ತಕ್ಕಂಥ ಪ್ರಶ್ನೆ. ಈ ಮೆಗ್ನೀಸಿಯಂ ಆಕ್ಸಿಜನ್ ಜೊತೆ ವರ್ತಿಸಿ ಮೆಗ್ನೀಸಿಯಂ ಆಕ್ಸೈಡ್ ಪದರವು ಉಂಟಾಗ್ತದೆ. ಈ ಪದರ ಹೆಚ್ಚು ಸ್ಥಿರವಾಗಿದ್ದು ಮೆಗ್ನೀಸಿಯಂ ಉರಿಯದಂತೆ ತಡೆಯುತ್ತದೆ. ಈ ಪದರವನ್ನು ತೆಗೆಯಲು ಗಾಳಿಯಲ್ಲಿ ಉರಿಸುವ ಮೊದಲು ಮೆಗ್ನೀಸಿಯಂ ಪಟ್ಟಿಯನ್ನು ಸ್ವಚ್ಛ ಮಾಡಬೇಕು ಅನ್ನೋದು ಉತ್ತರ. ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೀಬೇಕು. ಫಸ್ಟ್ ಒನ್, ಹೈಡ್ರೋಜನ್ ಪ್ಲಸ್ ಕ್ಲೋರಿನ್ ಇಟ್ ಗಿವ್ಸ್ ಟು ಹೈಡ್ರೋಜನ್ ಕ್ಲೋರೈಡ್. ಸೊ ಏನು ಬರಿಬೋದು? H2 plus Cl2 it gives to 2HCl. Second one, barium chloride plus aluminum sulfate it gives to barium sulfate plus aluminum chloride. 2BaCl2 plus Al2SO4 thrice it gives to 3BaSO4 plus 2AlCl3. Third one, sodium plus ನೀರು it gives to sodium hydroxide plus hydrogen. ಅದು 2Na plus 2H2O it gives to 2NaOH plus H2 is the right answer. ಮುಂದಿನ ಪ್ರಶ್ನೆ, ಈ ಕೆಳಗಿನ ಕ್ರಿಯೆಗಳಿಗೆ ಸಂಕೇತಗಳೊಂದಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೀಬೇಕು. ಫಸ್ಟ್ ಏನು ಕೊಟ್ಟಿದ್ರೆ ಅಂದರೆ, ಈ ಬೇರಿಯಂ ಕ್ಲೋರೈಡ್ ಮತ್ತು ಬೇರಿಯಂ ಸಲ್ಫೇಟ್ನ ಜಲೀಯ ದ್ರಾವಣಗಳು ವರ್ತಿಸಿ ಸೋಡಿಯಂ ಕ್ಲೋರೈಡ್ ದ್ರಾವಣ ಮತ್ತು ಜಲ ವಿಲೀನಗೊಳ್ಳದ ಬೇರಿಯಂ ಸಲ್ಫೈಡ್ ಉಂಟು ಮಾಡ್ತದೆ. ಅದನ್ನು ಹೀಗೆ ಬರಿಬೋದು: BaCl2AQ plus Na2SO4AQ it gives to 2NaClAQ plus BaSO4S. ಇನ್ನು ಸೆಕೆಂಡ್ ನೋಡಿ, ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ ನೀರಿನಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲದ ದ್ರಾವಣದೊಂದಿಗೆ ವರ್ತಿಸಿ ಸೋಡಿಯಂ ಕ್ಲೋರೈಡ್ ದ್ರಾವಣ ಮತ್ತು ನೀರನ್ನು ಉತ್ಪತ್ತಿ ಮಾಡ್ತದೆ. ಇದನ್ನು ಹೀಗೆ ಬರಿಬೋದು: NaOH plus HCl it gives to NaCl plus H2O. ಇನ್ನು ಪೇಜ್ ನಂಬರ್ 12ಕ್ಕೆ ಬರುವ. ಇಲ್ಲಿ ಬಿಳಿ ಬಣ್ಣ ಬಳಿಯಲು X ವಸ್ತುವಿನ ದ್ರಾವಣವನ್ನು ಬಳಸಲಾಗ್ತದೆ ಕೇಳಿದ್ರು. X ವಸ್ತುವನ್ನು ಹೆಸರಿಸಿ ಅದರ ಅನುಸೂತ್ರ ಕೇಳಿದರು. ಸೊ X ಅಂದರೆ CaO, ಅದನ್ನು ಏನು ಬರೀತಾರಪ್ಪ ಅಂದ್ರೆ X ಅಂದರೆ ಕ್ಯಾಲ್ಸಿಯಂ ಆಕ್ಸೈಡ್, ಅದರ ಅನುಸೂತ್ರ CaO. ಆಮೇಲೆ ನೀರಿನೊಂದಿಗೆ ಮೇಲೆ ಹೆಸರಿಸಿದ X ವಸ್ತುವಿನ ಕ್ರಿಯೆ ಬರೀಬೇಕಾಗಿತ್ತು. ಅದನ್ನು CaO plus H2O ಇಟ್ ಗಿವ್ಸ್ ಟು CaOH ಟ್ವೈಸ್ ಅಂತ ಬರೆದ್ರೆ ನಿಮ್ಮ ಆನ್ಸರ್ ಕಂಪ್ಲೀಟ್ ಆಗ್ತದೆ. ನೆಕ್ಸ್ಟ್ ಪ್ರಶ್ನೆ 5, ಚಟುವಟಿಕೆ 1.7ರಲ್ಲಿ ಒಂದು ಪ್ರಣಾಳದಲ್ಲಿ ಸಂಗ್ರಹವಾದ ಅನಿಲದ ಪ್ರಮಾಣ ಮತ್ತೊಂದರಲ್ಲಿ ಸಂಗ್ರಹವಾದ ಅನಿಲ ಪ್ರಮಾಣದ 2ರಷ್ಟಿರಲು ಕಾರಣವೇನು? ಆ ಅನಿಲವನ್ನು ಹೆಸರಿಸಿ. ಉತ್ತರ: ನೀರಿನಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ 2:1ರಲ್ಲಿದೆ. ಆದ್ದರಿಂದ ನೀರನ್ನು ವಿದ್ಯುತ್ ವಿಭಜನೆಗೆ ಒಳಪಡಿಸಿದಾಗ ಒಂದು ಪ್ರಣಾಳದಲ್ಲಿ ಸಂಗ್ರಹವಾದ ಅನಿಲದ ಪ್ರಮಾಣ ಮತ್ತೊಂದರಲ್ಲಿ ಸಂಗ್ರಹವಾದ ಅನಿಲದ ಪ್ರಮಾಣದ 2ರಷ್ಟಿದೆ. ಆ ಅನಿಲ ಹೈಡ್ರೋಜನ್. ನೆಕ್ಸ್ಟ್ ಒನ್, ಕಬ್ಬಿಣದ ಮೊಳೆಯನ್ನು ಮುಳುಗಿಸಿಟ್ಟಾಗ ಈ ತಾಮ್ರದ ಸಲ್ಫೇಟ್ ದ್ರಾವಣದ ಬಣ್ಣ ಬದಲಾಗುವುದೇಕೆ? ಇದು ಪೇಜ್ ನಂಬರ್ 17ರಲ್ಲಿ ಇದೆ. ಇಲ್ಲಿ ಕಬ್ಬಿಣವು ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನು ಸ್ಥಾನಪಲ್ಲಟ ಮಾಡ್ತದೆ ಮತ್ತು ಕಬ್ಬಿಣದ ಸಲ್ಫೇಟ್ ದ್ರಾವಣ ಉಂಟು ಮಾಡ್ತದೆ. ಆದ್ದರಿಂದ ಇದು ಹಸಿರು ಬಣ್ಣವನ್ನು ಹೊಂದದ. ಲಾಸ್ಟ್ ಪ್ರಶ್ನೆ, ಚಟುವಟಿಕೆ 1.10ರಲ್ಲಿ ಕೊಟ್ಟ ಉದಾಹರಣೆಯನ್ನು ಹೊರತುಪಡಿಸಿ ದ್ವಿಸ್ಥಾನ ಪಲ್ಲಟ ಕ್ರಿಯೆಗೆ ಒಂದು ಉದಾಹರಣೆ ಕೊಡಿ. AgNO3 plus NaCl it gives to NaNO3 plus AgCl. ಇನ್ನು ಕೆಳಗಿನ ಕ್ರಿಯೆಗಳಲ್ಲಿ ಉತ್ಕರ್ಷಣಗೊಂಡ ವಸ್ತು ಅಪಕರ್ಷಣಗೊಂಡ ವಸ್ತುವನ್ನು ಗುರುತಿಸಬೇಕು. ಫಸ್ಟ್ ನೋಡಿ, 4Na plus O2 it gives to 2Na2O. ಅಲ್ಲಿ Na ಉತ್ಕರ್ಷಣಗೊಂಡು Na2O ಆಗದ. ಇನ್ನು ಸೆಕೆಂಡಲ್ಲಿ CuO plus H2 it gives to Cu plus H2O. ಅಲ್ಲಿ H2 ಉತ್ಕರ್ಷಣಗೊಂಡು H2 ಆಗದ ಅನ್ನೋದು ಬರಬೇಕು. ಆಮೇಲೆ CuO ಅಪಕರ್ಷಣಗೊಂಡು Cu ಆಗದ. ಇಷ್ಟು ಪಾಠದ ಮಧ್ಯದಲ್ಲಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀನಿ. ಅಭ್ಯಾಸ ಪ್ರಶ್ನೆ ತುದ್ರಗಂಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಬಾಯ್.